ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಎಲ್ಲ ರೀತಿ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಯಾವ ಇನ್ಫಾರ್ಮೇಷನು ಸಿಗ್ತಾ ಇಲ್ಲ. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ನಾನು ಅಂದ್ಕೊಂಡಿದ್ದಲ್ಲಿ ನಡಿಬೋದು ಅನಿಸ್ತಾ ಇದೆ. ಏನು ಹೇಳ್ತಾ ಇದೆಯಾ ಪದ್ದು? ಹೌದು ಪೃಥ್ವಿ, ಆ ವಿಜಯಾಂಬಿಕಾ ಸದ್ಯದಲ್ಲೇ ನಿಮ್ಮನ್ನ ಹುಡ್ಕೊಂಡು ಬರ್ತಾಳೆ. ಪದ್ದು ಹೇಳ್ತಾ ಇರೋದು ನಿಜ. ಮುಂಚೆ ನಾನೊಬ್ಳೇ ಇಲ್ಲಿದ್ದೆ, ಆದರೆ ಈಗ ಪೃಥ್ವಿ ಅಣ್ಣನು ಇಲ್ಲಿ ಬಂದಿರೋದ್ರಿಂದ ಅವಳಿಗೆ ಒಂದಲ್ಲ ಒಂದು ರೀತಿ ಅನುಮಾನ ಬಂದಿರತ್ತೆ. ನಿಮ್ಮಿಬ್ಬರಲ್ಲಿ ಯಾರದೇ ಬೆನ್ನು ಹತ್ತಿದ್ರು ಅವ್ರ ಕಡೆಗೆ ಬಂದು ತಲುಪೋದು ಇಲ್ಲಿಗೆ. ಅದಕ್ಕೆ ನಾನು ಬೇರೆ ಒಂದು ಜಾಗ ಹುಡುಕಿದ್ದೀನಿ ನಂದಿನಮ್ಮವ್ರೆ. ನೀವಿಬ್ಬರು ಆದಷ್ಟು ಬೇಗ ಅಲ್ಲಿ ಶಿಫ್ಟ್ ಆಗಬೇಕು. ಆದರೆ ಅಲ್ಲಿವರೆಗೂ ದಯವಿಟ್ಟು ಈ ಊರು ಬಿಟ್ಟು ಎಲ್ಲೂ ಹೊರಗೆ ಹೋಗಬೇಡಿ. ಈ ಊರಿನ ಜನಕ್ಕೆ ಇದುವರೆಗೂ ನೀವು ಯಾರು ಅಂತ ಗೊತ್ತಿಲ್ಲ. ಸ್ಕೂಲಲ್ಲಿ ಪಾಠ ಮಾಡೋ ಟೀಚರ್ ಮಕ್ಕಳ ಪಾಲಿಗೆ ನೀವು ಮಹಾತಾಯಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಿಮ್ಮ ಮನೆತನ ಎಂಥದ್ದು, ನಿಮ್ಮ ಹಿನ್ನೆಲೆ ಎಂಥದ್ದು ಅಂತ ಅದು ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಹಾಗೇನಾದರೂ ಗೊತ್ತಾಗಿದ್ದಿದ್ರೆ ನಂದಿನಿ ಅಮ್ಮನವ್ರನ್ನ ಈ ಊರಿನವರು ಆರಾಧಿಸ್ತಾ ಇದ್ರು. ಹೀಗೆ ಇವರು ಸಾಮಾನ್ಯರ ಥರ ಬದುಕೋದಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಯಾರು ಅನ್ನೋದನ್ನ ಇದುವರೆಗೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಕಸ್ಮಾತ್ ಆಗಿ ಗೊತ್ತಾದರೆ ಅದು ಪ್ರಚಾರ ಆಗತ್ತೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸಾಧಿಸೋದಕ್ಕೆ ನಮ್ಮ ಹೆಸರೇ ನಮಗೆ ಅಡ್ಡ ಆಗ್ಬೋದು. ಅದು ಅಲ್ಲದೆ ಊರಿನ ದೇವಸ್ಥಾನಕ್ಕೆ ಯಜಮಾನ್ರ ಮನೆಯವರೆಲ್ಲರೂ ಬಂದಿದ್ದಾರೆ. ಇಲ್ಲೇ ಮದುವೆ ನಡೆದಿದೆ. ನಂದಿನಿ ಅಮ್ಮವ್ರ ಶಾಲೆಗೆ ಯಜಮಾನ್ರು ಸುಬ್ಬು, ಶ್ರಾವಣಿ ಅಮ್ಮವ್ರು ಎಲ್ಲರೂ ಬಂದು ಹೋಗಿದ್ದಾರೆ. ಆ ವಿಜಯಾಂಬಿಕೆಗೆ ಯಾವುದೋ ಒಂದು ರೀತಿಯಲ್ಲಿ ನೀವು ಇಲ್ಲಿದ್ದೀರಿ ಅಂತ ಗೊತ್ತಾದರೂ ಗೊತ್ತಾಗ್ಬೋದು. ಇನ್ನೆರಡು ದಿನದಲ್ಲಿ ನಾನು ಹೇಳೋ ಜಾಗಕ್ಕೆ ನೀವು ಹೊರಟ್ಬಿಡಿ. ನಾನು ಅಲ್ಲೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸರಿ ಪದ್ದು, ಹಾಗೆ ಆಗಲಿ. ಪದ್ದು, ಒಂದು ನಿಮಿಷ ಹೊರಗಡೆ ಬಾ, ಮಾತಾಡಬೇಕು. ಬಂದೆ. ನಂದಿನಿ ಬದುಕಿದಾಳ? ಅದು ಹೇಗ್ ಸಾಧ್ಯ? ಅವಳನ್ನ ನಾನೇ ನನ್ನ ಕೈಯಾರ, ಅಥವಾ ನಾನು ಯೋಚನೆ ಮಾಡ್ತಿರೋದು ಸುಳ್ಳ, ಅಥವಾ ಇದೆಲ್ಲ ಭ್ರಮೆನಾ? ಭ್ರಮೆ ಆಗಿದ್ರೆ ಈ ಫೋಟೋ ಸತ್ಯನಾ? ಅವಳು ಬದುಕಿರಕ್ಕೆ ಹೇಗೆ ಸಾಧ್ಯ? ಅವಳ ಆಯುಷ್ ಗಟ್ಟಿ ಇದೆ. ಬ್ರಹ್ಮ ಅವಳು ಹಣೆ ಬರಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಅವಳನ್ನ ವಾಪಸ್ ಕಳಿಸಿ ನನ್ನ ಹಣೆ ಬರಹನ ಬದಲಾಯಿಸ್ಬೇಕು ಅಂತ ನೋಡ್ತಿದ್ದಾನೆ. ಆದ್ರೆ ಆ ಬ್ರಹ್ಮನ್ ಹಣೆ ಬರಹನೆ ತಿದ್ದವಳು ನಾನು. ಬಿಡಲ್ಲ, ನಾನು ಅವಳ ಸುಮ್ಮನೆ ಬಿಡಲ್ಲ. ನಾನು ಆ ನಂದಿನಿ ಸತ್ತು ಹೋಗಿದ್ದಾಳೆ ಅನ್ಕೊಂಡಿದ್ದೆ. ಅದಕ್ಕೆ ಇಷ್ಟು ವರ್ಷ ನಾನು ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ತಪ್ಪು ಮಾಡಿದೆ. ಆ ಕಾಂತಮ್ಮನ ನಂಬಿದ್ದೆ ಒಳ್ಳೇದಾಯ್ತು. ಎಂತೆಂತ ದಾಂಡಿಗರು ಮಾಡಕ್ಕಾಗ್ತಾ ಇರೋ ಕೆಲ್ಸನ ಆ ಕಾಂತಮ್ಮ ಮಾಡಿ ಮುಗಿಸಿದಾಳೆ. ಇನ್ಮೇಲೆ ನನ್ನ ಆಟ ಶುರು ಆಗ್ಬೇಕು. ಇಷ್ಟು ವರ್ಷ ನಾನು ಸೋಲ್ತಾ ಬಂದೆ. ಈಗ ತಾನೇ ನನ್ನ ಗೆಲುವಿನ ರುಚಿನ ನಾನು ಸವಿಯಕ್ಕೆ ಶುರು ಮಾಡಿದ್ದೇನೆ. ಬಿಡಲ್ಲ, ಯಾರನ್ನು ಬಿಡಲ್ಲ. ಕಂಡಿರ್ತೇನೆ, ಎಲ್ಲಿದ್ದಾರೆ ಅಂತ ಕಂಡಿರ್ತೇನೆ. ಇಷ್ಟು ದಿನ ಪೃಥ್ವಿ ಮಾತ್ರ ನನ್ನ ಬೇಟೆ ಆಗಿದ್ದ. ಇಲ್ಲ, ಈಗ ನಂದಿನಿನು ನನ್ನ ಬೇಟೆ. ಇವರಿಬ್ಬರನ್ನು ಕಂಡು ಹಿಡಿದು ಇಬ್ಬರನ್ನು ಒಟ್ಟಿಗೆ ಬೇಟೆ ಆಡ್ತೀನಿ. ಇನ್ನು ನಾನು ಲೇಟ್ ಮಾಡಿದ್ರೆ ಅದು ನನ್ನ ದೊಡ್ಡ
ದಡ್ಡತನ ಆಗತ್ತೆ. ಇಲ್ಲ, ಅವ್ರಿಗೆ ಆದಷ್ಟು ಬೇಗ ಸಾವಿನ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಅವ್ರು ಫಸ್ಟು ಎಲ್ಲಿದ್ದಾರೆ ಅಂತ ಕಂಡಿಡಿಬೇಕು. ಏನೋ ಪೃಥ್ವಿ, ಅವ್ರ ಮುಂದೆನೇ ಕರ್ಕೊಂಬಂದ್ಬಿಟ್ಟಿಯಲ್ಲೋ. ಅವ್ರೇನು ಅನ್ಕೊಳ್ಳಲ್ಲ ಹೇಳು, ಏನು ಮಾತಾಡಬೇಕು? ಅವ್ರು ಏನೋ ಅಂದ್ಕೋಬಾರ್ದು ಅಂತಲೇ ಇಷ್ಟು ದೂರ ಕರ್ಕೊಂಬಂದಿದ್ದು. ವಿಷಯ ತುಂಬ ಸೂಕ್ಷ್ಮ ಇದೆ ಪದ್ದು. ಏನು ಹೇಳು ಪೃಥ್ವಿ? ವೀರು ಹೇಗಿದ್ದಾನೋ, ಅವನು ನನ್ನ ಜೀವದ ಗೆಳೆಯ. ಆದರೆ ಅವನ ಜೀವನದಲ್ಲಿ ನನ್ನನ್ನು ದ್ವೇಷಿಸೋ ಅಷ್ಟು ಇನ್ನು ಯಾರನ್ನೂ ದ್ವೇಷಿಸಲ್ಲ. ಈಗಲೂ ನನ್ನ ಮೇಲೆ ಅವನಿಗೆ ಅದೇ ಭಾವನೆ ಇದೆಯೇನೋ? ಮಾತಾಡೋ ಪದ್ದು, ನನ್ನ ಮೇಲೆ ವೀರುಗೆ ಇನ್ನೂ ಅಷ್ಟೇ ಕೋಪ ಇದೆಯಾ? ಇದೇ ಕಣ ಪೃಥ್ವಿ. ಆದರೆ ವಿಜಯಾಂಬಿಕಾ ಅವ್ರ ಜೊತೆಲಿದ್ದಾಗ ಅವ್ರ ಮನಸ್ಸಿಗೆ ವಿಷ ತುಂಬ್ತಾಳೆ. ಮಾತಿಗೆ ನಿನ್ನ ಬಗ್ಗೆ, ನಂದಿನಿ ಅಮ್ಮವ್ರ ಬಗ್ಗೆ, ಪಾಪ ಆ ಮಗು ಶ್ರಾವಣಿ ಅಮ್ಮವ್ರ ಬಗ್ಗೆ ಇಲ್ಲಿ ಸಲ್ಲಿದ್ದಲ್ಲೇ ಹೇಳಿ ದ್ವೇಷಕಾರ ಹೋಗಿ ಮಾಡ್ತಾಳೆ. ಮೊನ್ನೆನೂ ಶ್ರಾವಣಿ ಅಮ್ಮವ್ರ ಬಗ್ಗೆ ಇಲ್ಲಿ ಸಲ್ಲಿದ್ದು ಹೇಳಿ ಯಜಮಾನ್ರು ಕೋಪ ಮಾಡ್ಕೊಂಡಿದ್ರಂತೆ. ನಮ್ಮ ಸುಬ್ಬು ಬೇರೆ ಏನೋ ಮಾಡಿ ಅದನ್ನು ಸರಿ ಮಾಡ್ದೆ ಕಣೋ. ಏನೇ ಆಗಲಿ ಸ್ವಂತ ಮಗಳು ಇನ್ಯಾರಿಗೋ ಹುಟ್ಟಿದ್ದಾಳೆ ಅಂತ ಹೇಳಿದ್ರೆ ಬೇಜಾರಾಗಲ್ವನೋ? ಇಂಥ ಮಾತುಗಳೆಲ್ಲ ಸಹಿಸ್ಕೊತಿದಾರಲ್ಲ ನಂದಿನಿ ಅಮ್ಮವರು. ಅವ್ರ ತಾಳ್ಮೆ ದೊಡ್ಡದು ಕಣೋ. ಅವ್ರ ತಾಳ್ಮೆಕ್ಕಿಂತ ಅವ್ರ ಕಿಚ್ಚು ಕೋಪ ದೊಡ್ಡದಾಗಬೇಕು. ಆ ಕಿಚ್ಚು ವಿಜಯಾಂಬಿಕನ ಸುಟ್ಟಾಕಬೇಕು. ಪಾಪಿ ನಾನು. ನನ್ನಿಂದಾಗಿ ನಂದಿನಿ ಅಮ್ಮನ ಬದುಕು ಹಾಳಾಗೋಯ್ತು. ಹಾಳಾಗಿದ್ದು ನಿನ್ನಿಂದಲ್ಲ ಕಣೋ, ಆ ವಿಜಯಾಂಬಿಕೆಯಿಂದ. ಒಬ್ಬ ಅಣ್ಣನಾಗಿ ತಂಗಿ ಜೊತೆ ಇರೋದನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಲ್ಲ ಅವಳು. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಪೃಥ್ವಿ ಆವೇಶ ಪಡಬೇಡ ಕಣೋ. ನಂದಿನಿ ಅಮ್ಮವ್ರ ತಾಳ್ಮೆಗೆ ನಾವೆಲ್ಲರೂ ಬೆಲೆ ಕೊಡ್ಬೇಕು ಕಣೋ. ಆ ತಾಳ್ಮೆ ಕಟ್ಟೆ ಹೊಡೆದ್ರೆ ಆ ವಿಜಯಾಂಬಿಕಾ ಕೊಚ್ಕೊಂಡು ಹೋಗ್ತಾಳೆ. ಅವಳಿಗೆ ಉಳಿಗಾಲನೇ ಇರಲ್ಲ. ಒಂದಲ್ಲ ಒಂದಿನ ಎಲ್ಲ ಸತ್ಯ ಹೊರಗೆ ಬರಬೇಕು. ಏನಾಗುತ್ತೋ ನೋಡೋಣ ಕಣೋ. ಅದಕ್ಕಿಂತ ಮುಂಚೆ ನೀವು ಇಲ್ಲಿಂದ ಹೊರಡಕ್ಕೆ ರೆಡಿಯಾಗಿರಿ. ಸದ್ಯಕ್ಕೆ ವಿಜಯಾಂಬಿಕಾ ಕಣ್ಣಿಗೆ ನೀವ್ಯಾರು ಬೀಳಬಾರ್ದು. ಹಾಗೇನೆ ನಂದಿನಿ ಅಮ್ಮವರು ಹುಷಾರು. ಯೋಚನೆ ಮಾಡಬೇಡ ಪದ್ದು. ನನ್ನ ಪ್ರಾಣ ಹೋದ್ರೂ ಸರಿ, ಅವ್ರಿಗೆ ನಾನು ಕಾವಲಾಗಿರ್ತೀನಿ. ಒಂದು ವೇಳೆ ನನ್ನ ಪ್ರಾಣ ಹೋಗೋ ಸಂದರ್ಭ ಬಂದರೂ ನನ್ನ ಎದೆಯಲ್ಲಿರೋ ಸತ್ಯನ ಹೊರಗೆ ಹಾಕಿನೇ ನನ್ನ ಹೃದಯ ನಿಲ್ಲೋದು. ಛೆ ಹಾಗೆಲ್ಲ ಮಾತಾಡಬಾರ್ದು. ನಾವೆಲ್ಲರೂ ಸಾಲಿಗ್ರಾಮದ ಬಂಟ್ರು. ನಾವೆಲ್ಲ ಸಹಾಯ ಮಾತಾಡಬಾರ್ದು ಕಣೋ. ಏನೇ ಬಂದರೂ ಎದುರಿಸೋಣ, ಎದೆ ಕೊಟ್ಟು ನಿಲ್ಲೋಣ. ನಿನಗೇನಾಗಬೇಕು ನಾನು ಬಿಡಲ್ಲ ಕಣೋ.